ವಾಟ್ಸಪ್ ಗೈಸ್, ಹೇಗಿದ್ರೆ ಎಲ್ಲರಿಗೂ ಸ್ವಾಗತ ನನ್ನ ಮತ್ತೊಂದು ಹೊಸ ಬ್ಲಾಗಲ್ಲಿ. ನಾನು ನಿಮ್ಮ ಶ್ರೀಕಾಂತ್ ಸಾವ್. ಓಕೆ ಗಾಯ್ಸ್, ತುಂಬ ದಿನಗಳಾಯಿತು ಬ್ಲಾಗ್ ಅಂತೂ ಬಿಡ್ತಾನೆ ಇಲ್ಲ. ಇವಾಗ ಮತ್ತೆ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಓಕೆ, ಬನ್ನಿ ಬ್ಲಾಗಲ್ಲಿ ಏನಾಗುತ್ತೆ ಏನಿಲ್ಲ ಅಂತ ನೋಡ್ತಾ ಇರಿ. ಇವಾಗಲೇ ಬ್ಲಾಗಿಂಗ್ನ ಮತ್ತೆ ಟ್ರೈ ಮಾಡ್ತಾ ಇದ್ದೀನಿ. ಇದೇ ಹೇಳ್ತಾ ಇದ್ದೀನಿ, ಆದರೆ ಆಗ್ತಾ ಇಲ್ಲ. ಬನ್ನಿ ಈ ಬ್ಲಾಗ್ ಮುಂದೆ ನೋಡಿ. ಓಕೆ, ಹೊರಗಡೆ ಬಂದರೆ ಹೊರಗಡೆ ಅಂತೂ ಬಿಸಿಲಿದೆ. ಬನ್ನಿ ಟೆರೆಸ್ ಮೇಲೆ ಹೋಗೋಣ. ಏನಂತ ಬಟ್ಟೆ ಯಾರಿದೆ ಇಲ್ಲೋ ಅನ್ನೋದು ಗೊತ್ತಾಗುತ್ತೆ. ತುಂಬ ಜನ ಒಣಗಿ ಹಾಕಿದ್ದಾರೆ, ನಾನು ಒಣಗಿ ಹಾಕಿದ್ದೀನಿ. ಹೋಗಿ ನೋಡಮ್ಮಿ ಯಾರ್ಯಾವ ಇಲ್ಲೋ ಅನ್ನೋದು. ನೋಡ್ರಿ ಹೆಂಗೆ ಕಾಣುತ್ತೆ ನಮ್ಮ ಬೀಚ್ ಒಳಗಿಂದ. ಬರ್ರಿ ನೋಡಮ್ಮಿ. ನೋಡ್ರಿ ಇನ್ನೂ ಸ್ವಲ್ಪ ಇದು ಹೆಂಗೆ ಕಾಣ್ತದ ಮೋಡಗಳು. ವಾವ್, ಈ ಸೀನ್ ನೋಡ್ರಿ ಗೈಸ್, ಎಷ್ಟು ಮಸ್ತ್ ಕಾಣತ್ತದ. ಈ ಥರ ಕಾಣಬೇಕು. ವಿಡಿಯೋ ಶೂಟಿಂಗ್ ಮಾಡೋದಕ್ಕೆ ಭಾರಿ ಮಸ್ತ್ ಕಾಣ್ತದ. ಡೈಲಾಗ್ ವಿಡಿಯೋ, ಆ ವಿಡಿಯೋ ಈ ಥರ ಬ್ಯಾಕ್ಗ್ರೌಂಡಲ್ಲಿ ಬಂದ್ರೆ ಭಾರಿ ಕಾಣ್ತದ. ನೋಡ್ತಾ ಇದ್ರೆ ಓಕೆ, ಈ ಥರ ಕಾಣ್ತಿದ್ದಿಲ್ಲ ಗೈಸ್. ಹಿಂದೆ ಬ್ಯಾಕ್ಗ್ರೌಂಡು ಈ ಥರ ಇರಬೇಕು ವಿಡಿಯೋ ಮಾಡ್ಲಾಕ. ಇಂಥ ಟೈಮಿಗೆ ಬಂದದ. ಬಿಸಿಲು ಇಲ್ಲ ಏನಿಲ್ಲ, ಸ್ವಲ್ಪ ಇದೆ. ಅದ್ರೊಳಗೆ ಆರಾಮ್ಸೆ ವಿಡಿಯೋ ಶೂಟ್ ಮಾಡ್ಕೋಬೋದು. ಅಷ್ಟೊಂದು ಇದು ಕಾಣ್ತಾಯಿದೆ. ಇಲ್ಲಿ ನೋಡ್ರಿ ನಮ್ಮ ಡೆಲ್ಟಾ ಕಂಪ್ನಿ. ಹಿಂಗೆ ನೋಡಿದ್ರೆ ಡೆಲ್ಟಾನೇ ಸೀದಾ ಕಾಣ್ತದೆ. ಓಕೆ ಬರ್ರಿ ಕೆಳಗಡೆ ಹೋಗಿ ದುಕಾನ್ಗೆ ಹೋಗಮ್ಮಿ. ದುಕಾನ್ಗೆ ಹೋಗಿ ಏನಾರ ತರೋದಿದೆ ತೋರಿಸ್ತೀನಿ, ಬನ್ನಿ ಬ್ಲಾಗಲ್ಲಿ. ಬನ್ನಿ. ನಮ್ಮ ಪಿ ಜಿ ಬಾಜುನೇ ಮಸ್ಜಿದ್ ಐತೆ ನೋಡ್ರಿ. ಇಲ್ಲೇ ಪಿ ಜಿ, ಇಲ್ಲಿ ಅಪೋಸಿಟ್ ನೋಡ್ರಿ. ಇಲ್ಲೇ ದೇವಸ್ಥಾನ ಅದು ಬಾಜು. ಮ್ಯಾಲೆ ಆಕಾಶ ನೋಡ್ರಿ ಹೆಂಗೆ ನೀಲಿ ಹೊಡ್ಲತ್ತದ. ಇಲ್ಲಿ ಗ್ರೌಂಡಲ್ಲಿ ಬಂದು ಕ್ರಿಕೆಟ್ ಆಡ್ತಾ ಇರ್ತೀವಿ ಸ್ವಲ್ಪ ಅವಾಗ. ಬನ್ನಿ ಇವಾಗ ಹೋಗೋಣ. ಇವಾಗ ಪಿ ಜಿ ಏರಿಯಾದಾಗಿದ್ದೀನಿ. ಬರ್ರಿ, ಪಿ ಜಿ ಏರಿಯಾದಾಗೆ ಎಲ್ಲ ಅಂಗಡಿ ಎಲ್ಲ ಅದಾವ. ಹೋಗಿ ನೋಡಮ್ಮಿ ಏನಿಲ್ಲ ಅನ್ನೋದು. ಬರ್ರಿ ನೋಡ್ರಿ ಇಲ್ಲೇ ಹೆಂಗೆ ಕಾಣ್ತದ ಆಕಾಶ ಫುಲ್ಲು. ಬರ್ರಿ ಟೀ ಅಂಗಡಿ ಕಡೆ ಹೋಗೋಣ. ಟೀ ಅಂಗಡಿಗೆ ಹೋಗಿ ಬಂದೆ, ಟೀಗಿ ಎಲ್ಲ ಕುಡ್ಕೊಂಡು ಬಂದೆ. ಇವಾಗ ಪಿ ಜಿ ಮತ್ತೆ ಏನಂತಾರೆ ನಮ್ಮ ಪಿ ಜಿ ಕಡೆನೇ ಹೋಗ್ತಾಯಿದೆ. ನನಗೆ ಇವತ್ತಿಂದು ಫುಲ್ ವೆದರ್ ಅಂತೂ ಫುಲ್ ಮಸ್ತಾಗಿ ಅನಿಸ್ತಾಯಿದೆ. ನೋಡ್ರಿ ಮೋಡದಲ್ಲಿ ಅದು ಅರ್ಧ ಹೊಡೆದಿರೋ ಮೋಡ, ಮತ್ತು ಅದ್ರ ಒಳಗೆ ಇದ್ದಿದ್ದು ಏನಂತಾರೆ ನೀಲಿ ಇದ್ದಿದ್ದು ಭಾರಿ ಕಾಣತ್ತದ. ಬರ್ರಿ ಹೋಗಮ್ಮಿ. ಫೈನಲಿ ನೋಡ್ರಿ ಅದೇ ಪಾರ್ಕಿಗೆ ಬಂದೆ. ಮಸ್ತ್ ಇಲ್ಲೇ ದೇವಸ್ಥಾನ ಅದ. ಹಿರಿಯರೆಲ್ಲ ಬಂದು ಕೂಡ್ತಾರೆ ಇಲ್ಲಿ ಅಲ್ಲಿ. ಇದು ನಮ್ಮದು. ಬರ್ರಿ ಇವಾಗ ಏನಂತಾರೆ ಪಿ ಜಿ ಕಡೆಗೆ ಹೋಗಮ್ಮಿ. ಊಟದ ಟೈಮ್ ಆಗಿರಬೇಕು. ಊಟ ಹಾಕ್ಸ್ಕೊಂಡು ಬರಮ್ಮಿ. ಏನು ಮಾಡಿದ್ದಾನೆ ಏನಿಲ್ಲ ಗೊತ್ತಿಲ್ಲ. ಹೋಗ್ತಾ ತೋರಿಸ್ತೀನಿ ಬರ್ರಿ. ನೋಡ್ರಿ ಇದೆಲ್ಲ ಊಟದೊಟ್ಟು ಇದು ಮಾಡೋದು. ಈ ಕಡೆ ಅಡುಗೆ ಮಾಡ್ತಾರೆ. ಓಕೆ, ಫುಲ್ಲು ಸೈಲೆಂಟು. ಯಾಕಂದರೆ ಅರ್ಧ ಜನ ಏನಂತಾರೆ ಡ್ಯೂಟಿಗೆ ಹೋಗಿರ್ತಾರೆ, ಮಲಗೋರು ಮಲಗಿರ್ತಾರೆ. ಓಕೆ ಬರ್ರಿ, ಇನ್ನೂ ಟೈಮ್ ಆಗಿಲ್ಲ ಅನಿಸ್ತದ. ಹೋಗಿ ಮ್ಯಾಲೆ ಕೂಡಮ್ಮಿ. ಬರೋಬ್ಬರ 12:30 ನಾವು ಊಟ ಸ್ಟಾರ್ಟ್ ಮಾಡ್ತಾರೆ. ಅವಾಗ ಇದು ಮಾಡಬೇಕು. ಹಿಂಗೆ ಸ್ಟೇರ್ ಹತ್ಕೊಂಡು ಹೋದರೆ ಪೋಲ ಸೆಕೆಂಡ್ ಫ್ಲೋರಲ್ಲಿ ನಾವೇ. ಬರ್ರಿ ರೂಮಿಗೆ ಹೋಗಮ್ಮಿ. ಊಟ 12:30 ಬರುತ್ತಂತ. 12:30ವರೆಗೂ ವೇಟ್ ಮಾಡಮ್ಮಿ. ಹಾಗೆ ಬ್ಲಾಗ್ಸ್ ನೋಡೋಣ ಬರ್ರಿ. ಶ್ಯಾಮ್ ಸಮೀರ್ ಆ್ಯಂಡ್ ಸೌರಭ್ ಜೋಶಿ ಈಸ್ ದ ಮೈ ಬ್ಲಾಗರ್ಸ್. ಬರ್ರಿ ಮ್ಯಾಲೆ ಹೋಗಮ್ಮ. ಫುಲ್ ಇದು. ಬರ್ರಿ ಹೋಗಂಬರ್ರಿ ನಮ್ಮ ರೂಮಿಗೆ. ರೂಮ್ ನೋಡ್ರಿ ಫುಲ್ ಕತ್ತಲು, ಯಾರೂ ಇಲ್ಲ. ಮತ್ತೆ ಲೈಟ್. ಓಕೆ, ಲೈಟ್ ನಾವೇ ಹಾಕ್ಬೇಕಾಯ್ತು. ಯಾಕಂದರೆ ಯಾರೂ ಇಲ್ಲಲ್ಲ, ಎಲ್ಲರೂ ಡ್ಯೂಟಿಗೆ ಹೋಗ್ಯಾರ. ಓಕೆ, ಯಾರೂ ಇಲ್ಲ. ಬರೀ ಗೈಸ್ ನಮ್ಮ ರೂಮಲ್ಲಿ ಹೋಗಿ ನಮ್ಮ ರೂಮಲ್ಲಿ ಏನಂತಾರೆ ಬ್ಲಾಗ್ಸ್ ನೋಡೋಣ. ಇಲ್ಲಿ ನೋಡ್ರಿ ನಮ್ಮ ರೂಮಲ್ಲಿರೋ ಕನ್ನಡಿ ಹೆಂಗೆ ಕಾಣುತ್ತದೆ ಗೈಸ್. ಈ ನಮ್ಮ ಫೋನಲ್ಲಿ 4K 60 FPS ಬರಲ್ಲ ಗೈಸ್. ಇದು ಇವಾಗ ನೀವು ನೋಡ್ತಾ ಇದ್ರಲ್ಲ, ಇದು 1080p 30 FPS ಅಲ್ಲಿ ಶೂಟ್ ಆಗ್ತಾಯಿದೆ. 1080p 30 FPS ಅಲ್ಲಿ ಈ ಥರ ಕ್ವಾಲಿಟಿ ಕೊಡ್ತದೆ. ಏನಾದರೂ ನಾನು OnePlus ಮೊಬೈಲು 60 FPS 4Kಲಿ 60 FPS ಕೊಟ್ಟಿದೆ ಅಂದರೆ ಇವತ್ತಿಗೆ ನಾನು ದೊಡ್ಡ ಬ್ಲಾಗರ್ ಆಗ್ತಾಯಿದ್ದೆ. ಏನಂತಾರೆ ಚೆನ್ನಾಗಿರೋ ಬ್ಲಾಗ್ಸ್ ಮಾಡಿ ಡೈಲಿ ಅಪ್ಲೋಡ್ ಮಾಡ್ತಾಯಿದ್ದೆ. ಇದು ಸ್ವಲ್ಪ 1080p 30 FPS ಅಲ್ಲಿ ಮಾತ್ರ ಕೊಡುತ್ತೆ. ಅದಕ್ಕೋಸ್ಕರ ಏನು ನೋಡ್ತಾಯಿದ್ರೆ 60 FPS ಆದರೂ ಕೊಡಬೇಕಿತ್ತು. 60 ಇದೆ, ಆದರೆ ಆಟೋ ಫೋಕಸಲ್ಲಿ ಹೋಗಿಬಿಡುತ್ತದು. ನನ್ನ ಮುಖ ಅಂದು ಫೋಕಸ್ ಮಾಡಲ್ಲ.
ಹಿಂದೆ ಫೋಕಸ್ ಮಾಡುತ್ತೆ, ಮುಂದ್ಗಡೆ ಇದ್ದವ್ರನ್ನ ಬ್ಲರ್ ಮಾಡುತ್ತೆ, ಆ ಥರ ಆಗುತ್ತೆ. ಅದಕ್ಕೋಸ್ಕರ 1080p 30 fps ಅಲ್ಲಿ ಶೂಟ್ ಮಾಡೋದು ನಾನು. ನೋಡ್ತಾರೆ ಇದೆ ಈ ಥರ ಕ್ವಾಲಿಟಿ ಬರುತ್ತೆ ಗೈಸ್. ಯಾವ ಥರ ಕ್ವಾಲಿಟಿ ಇದೆ ನನ್ನ ಮೊಬೈಲ್ದು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಬ್ಲಾಗ್ನ ನೋಡ್ತಾಯಿರಿ. ಇವಾಗ ನಾನು ಹೋಗಿ ಸ್ಯಾಮ್ ಸಮೀರ್ ಮತ್ತು ಸೌರವ್ ಜೋಶಿ ಅವರ ಬ್ಲಾಗ್ನ ಹಾಸ್ತೀನಿ, ನೋಡೋಣ ಅವ್ರದ್ದು ಹೆಂಗೆ ಅಂತಾರೆ, ಹೆಂಗಿದೆ ಹೆಂಗಿಲ್ಲ ಅನ್ನೋದು. ಬರೀ ಇವಾಗ ಶುರು ಮಾಡ್ತೀನಿ. ನಾನು ಸ್ಯಾಮ್ ಸಮೀರು ಮತ್ತು ಏನಂತಾರೆ ಸೌರವ್ ಜೋಶಿ ಬ್ಲಾಗ್ಸ್ನ ನೋಡಬೇಕು ಅಂತ ಯೂಟ್ಯೂಬರ್ ಓಪನ್ ಮಾಡ್ತಾಯಿದ್ದೆ. ನಾನು ಯೂಟ್ಯೂಬ್ ಓಪನ್ ಮಾಡಿದ ತಕ್ಷಣ ಯಾರು ಬಂದು ನನ್ನ ಮುಂದೆ ನೋಡ್ರಿ, ಎಸ್ ಎಮ್ ಆರ್ ಅವರ ಅವ್ವ ಮತ್ತು ಅವ್ರ ತಂದೆ. ಎಸ್ ಎಮ್ ಆರ್ ಹೊಸ ಏನಂತಾರೆ BMW ತೊಗೊಂಡಿದ್ದಲ್ಲ ಗಾಯ್ಸ್, ಅದರ ಬ್ಲಾಗ್. ಅವ್ರ ತಾತ ಅಂತೆ, ಅವ್ರ ಮಮ್ಮಿ, ಅವ್ರ ತಾತ ಎಲ್ಲ ನೋಡಿ. ಅವ್ರು 120 ರೂಪಾಯಿ ಕಾಫಿ ಕುಡಿತಾರಂತೆ ಹೋಗಿ. ಇದರಲ್ಲಿ ಯಾವ ಥರ ಕಾಣ್ತಿದೆ. ಓಕೆ ಬನ್ನಿ ಗೈಸ್, ಇವ್ರ ಬ್ಲಾಗ್ ಹೇಗಿದೆ ಮುಂದ್ಗಡೆ ನೋಡೋಣ. ಓಕೆ BMW ಪೂಜೆ ಮಾಡ್ತಿರೋದು ಕಾಣ್ತಾ ಇದೆ. ಓಕೆ ಗೈಸ್, ನಮ್ಮ ಎಸ್ ಎಮ್ ಆರ್ ಬಂದ. ಎಸ್ ಎಮ್ ಆರ್ ಲೈವ್ನ ಎಷ್ಟು ಮಂದಿ ನೋಡ್ತೀರಾ ಅನ್ನೋದು ನನ್ನ ಚಾನಲಲ್ಲಿ ಕಮೆಂಟ್ ಹಾಕಿ ನೋಡೋಣ. ಎಷ್ಟು ಜನ ಎಸ್ ಎಮ್ ಆರ್ ಫ್ಯಾನ್ಸ್ ನನ್ನ ಯೂಟ್ಯೂಬ್ ಕಡೆ ಬಂದಿದ್ದಾರೆ ಅನ್ನೋದು ನೋಡೋಣ. ನೋಡ್ತಾ ಇದ್ರೆ ಎಸ್ ಎಮ್ ಆರ್ ಅವರು ಫುಲ್ಲು BMW ಅದು ರೆಡ್ ಕಲರ್ BMW ತೊಗೊಂಡಿದ್ದಾರೆ. ನನಗಂತೂ ಫುಲ್ ಸಖತ್ತಾಗಿ ಮಸ್ತ್ ಅನಿಸ್ತು. ಓಕೆ ಗೈಸ್, ನಮ್ಮದು ನೋಡೋಣ. ನಮ್ಮ BMW ಹೋಗ್ಬಾರ್ದು, ಫಾಲ್ಸರ್ ಹೋಗ್ಬಾರ್ದು. ನಾನು ದೊಡ್ಡ ಬ್ಲಾಗರ್ ಆಗ್ತೀನಿ ಎಲ್ಲರೂ. ನಾನು ಡೈಲಿ ಬ್ಲಾಗ್ಸ್ ಮಾತ್ರ ಇದಾಗುತ್ತೆ. ನಾನು ಬ್ಲಾಗ್ಸೇ ಬಿಡ್ತಾ ಇಲ್ಲ. ಅದಕ್ಕೋಸ್ಕರ ನಾನು ಡೈಲಿ ಬ್ಲಾಗಿಂದ ಬಿಡ್ತೀನಿ. ತುಂಬ ಏನಂತಾರೆ ಕಷ್ಟಪಟ್ಟು ವಿಡಿಯೋ ಮಾಡಿ ಬ್ಲಾಗ್ ಹಾಕ್ತೀನಿ. ಡ್ಯೂಟಿಗೆ ಹೋಗೋ ಸಮಯದಲ್ಲಿ ನನಗೆ ಬ್ಲಾಗ್ ಅನ್ನೋದೇ ಮಾಡೋಕ್ಕಾಗಲ್ಲ. ಅಂದರೂ ಕೂಡ ಡೈಲಿ ಬ್ಲಾಗ್ ಮಾಡೋದು ಶುರು ಮಾಡ್ತಾ ಇದ್ದೀನಿ. ತಪ್ಪದೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನನ್ನ ವಿಡಿಯೋನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಓಕೆ ಗೈಸ್, ಫೈನಲಿ ನೋಡ್ತಾ ಇದ್ದಾರೆ ನಮ್ಮ ಎದುರುಗಡೆ ಯಾರಿದ್ದಾರೆ, ನಮ್ಮ ಸ್ಯಾಮ್ ಸಮೀರ್ ನೋಡ್ತಾ ಇದ್ದಾರೆ. ನಾನು ಡೈಲಿ ಸ್ಯಾಮ್ ಸಮೀರ್ ಅವರ ಬ್ಲಾಗ್ಸ್ ನೋಡ್ತಾ ಇದ್ದೀನಿ ಗೈಸ್. ಡೈಲಿ ಸ್ಯಾಮ್ನ ನೋಡ್ತಾನೆ ವಿಡಿಯೋ ಶೂಟ್ ಮಾಡೋದು. ನಾನು ಬ್ಲಾಗರ್ ಅಲ್ವಾ, ಅದಕ್ಕೋಸ್ಕರ ಬ್ಲಾಗರೇ ನೋಡ್ತಾ ಇದ್ದೀನಿ ವಿಡಿಯೋದಲ್ಲಿ. ನನ್ನ ವಿಡಿಯೋನ ಬೇರೆ ಬ್ಲಾಗರ್ ನೋಡ್ತಾರೆ, ನಾನು ಅವ್ನ ಬ್ಲಾಗ್ ನೋಡ್ತಾ ಇದ್ದೀನಿ. ನೋಡ್ತಾ ಇದ್ದಾರೆ ಸ್ಯಾಮ್ 95, ಸ್ಯಾಮ್ ಜೊತೆ ಸಾಹೋ. ನಾನು ಸಾಹೋ, ಅವನು ಸ್ಯಾಮ್. ಹೇಗಿದೆ ಕಲಿಯೋದಲ್ಲ. ಓಕೆ ಗೈಸ್, ನಾನು ಡೈಲಿ ಬ್ಲಾಗ್ ಕೂಡ ಶುರು ಮಾಡ್ತಾ ಇದ್ದೀನಿ. ನೀವು ನನ್ನ ಚಾನಲ್ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. 4,000 ಸಬ್ಸ್ಕ್ರೈಬರ್ ಆಗಿದ್ದಾರೆ. ಇನ್ನು ಒಂದು 6,000 ಸಬ್ಸ್ಕ್ರೈಬ್ ಅಂದರೆ 10K ಆಗುತ್ತೆ. 10K ಸಬ್ಸ್ಕ್ರೈಬರಲ್ಲಿ ನಾನು ಮೀಟಪ್ ಮಾಡ್ತೀನಿ, ಸೆಲೆಬ್ರೇಷನ್ ಮಾಡೋಣ ಗೈಸ್ 10K ಸಬ್ಸ್ಕ್ರೈಬರ್ದು. ಓಕೆ ನೋಡ್ರಿ, ಇದು ಅವ್ರ ಬ್ಲಾಗ್ಸ್ನ ನಾನು ನೋಡ್ತಾ ಇರ್ತೀನಿ. ಓಕೆ, ನಾವು ಊಟ ಟೈಮ್ ಆಗುತ್ತೆ ಗೈಸ್. ಇನ್ನೊಂದು ಅರ್ಧ ಗಂಟೆ ಹಂಗಾದ್ರೆ ಊಟ ಟೈಮ್ ಆಗುತ್ತೆ. ಊಟ ತರಕ್ಕೆ ಲೈಟ್ ಹೆಂಗೆ ಆಗ್ತದೆ ಅನ್ನೋದು ತೋರಿಸ್ತೀನಿ ಗೈಸ್. ತುಂಬ ಜನ ಇದ್ದರು, ಬಿಹಾರ್ ಒಡಿಶಾ ಕಡೆಯವರು ಬರ್ತಾರಲ್ಲ ಗೈಸ್, ಅವ್ರು ತುಂಬ ಜನ ಬಂದಿದ್ದರು. ಅದಕ್ಕೋಸ್ಕರ ಲೈನಲ್ಲಿ ನಿಂತಿರೋ ಪಾಳಿ ಬರ್ತಿತ್ತು. ಅದಕ್ಕೋಸ್ಕರ ಇವಾಗಂತೂ ಎಲ್ಲ ಬಿಟ್ಟು ಹೋಗಿದ್ದಾರೆ ಗೈಸ್, ಅವರೆಲ್ಲ ಬಿಟ್ಟು ಹೋಗಿದ್ದಾರೆ. ಇವಾಗ ಓನ್ಲಿ ನಾವೇ ಹೋಗಿ ಜಲ್ದಿ ಹಾಕ್ಸ್ಕೊಂಬರ್ಬೋದು. ಓಕೆ, ನೋಡ್ತೀನಿ ಲೈನ್ ಇರುತ್ತಾ ಇಲ್ಲ ಅನ್ನೋದು ಬ್ಲಾಗಲ್ಲಿ ತೋರಿಸ್ತೀನಿ. ನನ್ನ ಬ್ಲಾಗ್ನ ಕಂಟಿನ್ಯೂ ಆಗಿ ನೋಡ್ತಾ ಇರಿ. ಹಾಗೆ ಚಾನಲ್ನ ತಪ್ಪದೆ ಏನು ಮಾಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ವೇಟ್ ಮಾಡ್ತಾ ಇರಿ ನಾನು ಹೋಗೋದಕ್ಕೆ. ನೋಡಿ ಗಾಯ್ಸ್, ನಮ್ಮ ರೂಮಿಂದ ಹೊರಗಡೆ ವ್ಯೂ ಯಾವ ಥರ ಕಾಣುತ್ತೆ ಅಂತ. ಅಲ್ಲಿ ನೋಡ್ರಿ, ವರ್ಕರ್ಸು ಪಾಪ ಕಷ್ಟಪಟ್ಟು ಏನಂತೆ ರಾಡ್ ಗೀಡ್ ಎಲ್ಲ ಹೋಯ್ತಾ ಇದ್ದಾರೆ. ಕಷ್ಟ ಹಂಗೆ ಪಡ್ತಾರೆ ಗಾಯ್ಸ್ ಎಲ್ಲರೂ. ನಾವು ಇವಾಗ ಕಂಪ್ನಿಲಿ ಹೋಗಿ ಮಾಡ್ತಾ ಇದೀವಿ ಮಷಿನ್ ಮೇಲೆ ಅಂತಂದ್ರೆ ಎಲ್ಲರೂ ಕೆಲಸಕ್ಕೆ ಬಂದಿರೋದು ಬೆಂಗಳೂರಿಗೆ. ಕಷ್ಟಪಟ್ಟು ದುಡಿಯಬೇಕು, ಅವಾಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಓಕೆ ಗಾಯ್ಸ್, ಬನ್ನಿ ನಾವು ಇವಾಗ ಸ್ಯಾಮ್ಸಂಗ್ ಬ್ಲಾಗ್ ನೋಡೋಣ. ಹಾಗೆ ಮುಂದೆ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ನಾನು ಐಸ್ ನೀರೆಲ್ಲ ಕುಡಿದ್ಬಿಟ್ಟೆ ಸರಿ ನೋಡ್ರಿ. ಸೊ ಇಟ್ಸ್ ಓಕೆ. ನಾನು ಸ್ಟ್ರೀಮಲ್ಲೆಲ್ಲ ಬಿದ್ದು ನೀರಲ್ಲಿ ಆಟ ಆಡಿದ್ನಲ್ಲ, ಅದರಿಂದ ಆಗಿತ್ತು. ಓಕೆ, ಓ ಇಂಟರ್ನೆಟ್ ಕನೆಕ್ಷನ್ ಹೋಯ್ತು ಗೈಸ್. ವೈಫೈ ಅನ್ನೋದು ಬಂದಾಗುತ್ತೆ. ಲೈಟ್ ಹೋಗಿದೆ. ಓಕೆ, ಫ್ಯಾನ್ ಕೂಡ ಆಫ್ ಆಗಿದೆ ಅಲ್ವಾ ಗೈಸ್. ಫ್ಯಾನ್ ಆಫ್ ಆಗಿದೆ, ಅದಕ್ಕೋಸ್ಕರ ಏನಂತಾರೆ ಫುಲ್ ಲೈಟ್ ಹೋಗಿದೆ. ಓಕೆ, ವೇಟ್ ಮಾಡೋಣ. ಓಕೆ ಗೈಸ್, ಫೈನಲಿ ಏನಪ್ಪ ಅಂತಂದರೆ ಊಟ ಟೈಮ್ ಆಗಿದೆ. ಇವಾಗ ಕೆಳಗಡೆ ಹೋಗಬೇಕು ಗೈಸ್ ಊಟ ಹಾಕ್ಸ್ಕೊಂಬರೋದಕ್ಕೆ. ಓಕೆ ಬನ್ನಿ, ಇವಾಗ ಹೋಗೋಕ್ಕೆ ಕೆಳಗಡೆ ಊಟ ಹಾಕ್ಸ್ಕೊಂಬರೋಣ. ಯಾಕಂದರೆ 12:30 ಆಗಿರಬೇಕು. ಓಕೆ, ಇವ್ರು ಯಾರು ಅಂತ ಗೊತ್ತಾ ಗಾಯ್ಸ್? ಯಾರು ಗೊತ್ತಾ? ನಿಶಾ ನಿಖಿಲ್. ಇವಳು ನಿಶಾ ನಿಖಿಲ್, ಇವಳು ಮಧುಗೌಡ ಅವನ ಹೆಂಡತಿ. ಓಕೆ, ಫ್ಯಾನ್ಸ್ ಎಲ್ಲದರಲ್ಲಿ ಫ್ಯಾನ್ಸ್ ಸಿಗ್ತಾ ಇರ್ತಾರೆ.
ವ್ಲಾಗ್ ಇರುತ್ತೆ. ನಾನು ಮುಂದೆ ಬ್ಲಾಗರ್ ಆದಾಗ ಇದೇ ಥರ ಸೆಲ್ಫಿ ತೊಗೊಳ್ಳಿ ಗೈಸ್ ನನ್ನ ಜೊತೆ. ಓಕೆ, ಬೆಂಗಳೂರು ಹೋಗ್ತಾರಂತೆ, ನಾವು ಕೆಳಗಡೆ ಹೋಗೋಣ. ನಾನು ಯಾರು ವಿಡಿಯೋ ಮಿಸ್ ಮಾಡ್ತೀನೋ ಎಲ್ಲೋ ಗೊತ್ತಿಲ್ಲ, ಆದರೆ ನಮ್ಮ ಶಿವಪುತ್ರ ಅಣ್ಣ ಇದ್ದಾನಲ್ಲ ಕಾಮಿಡಿ ಕಿಂಗ್ ಶಿವಪುತ್ರ ಅವ್ರ ವಿಡಿಯೋ ಅಂತೂ ಪಕ್ಕ ನೋಡಿ ನೋಡ್ತೀನಿ ಗೈಸ್. ಯಾವಾಗ ಮೂಡ್ ಖರಾಬ್ ಆಯಿತು ನನಗೆ ಕಾಮಿಡಿ ಬೇಕು ಅಂತಂದರೆ ಪಕ್ಕ ಅವ್ರ ವಿಡಿಯೋ ನೋಡ್ತೀನಿ. ಅವ್ರ ವಿಡಿಯೋ ನೋಡಿದ ತಕ್ಷಣ ಏನೋ ಒಂದು ಮುಖದಲ್ಲಿ ಖುಷಿ ಬಂದ್ಬಿಡುತ್ತೆ. ಇಲ್ಲಿ ನೋಡ್ರಿ ನಮ್ಮ ಶಿವಪುತ್ರ ಅಣ್ಣ. ಓಕೆ, ಏನೋ ಕರಗಿ ನೀರಾಗಬೇಕು ಅಂತ ಏನೋ ಹೇಳ್ತಾ ಇದ್ದಾರೆ, ಏನಂತಾರೆ ಏನಂತ ಗೊತ್ತಿಲ್ಲ. ಓಕೆ, ಮುಂದಿನ ವಿಡಿಯೋದಲ್ಲಿ ಏನಂತಾರೆ ಇದು ನೋಡ್ತಾ ಇರಿ. ಫಾದರ್ ಡೇ ಇದೆ, ವಿಶ್ ಮಾಡಿ ಹೋಗು ಅಂತ ಹೇಳ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಓಕೆ, ಶಿವಪುತ್ರ ಏನಂತಾರೆ ಅವ್ರ ತಂದೆಗೆ ಹ್ಯಾಪಿ ಫಾದರ್ ಡೇ ಅಂತ ಹೇಳಕ್ ಬಂದ. ಅವ್ರ ಅಪ್ಪ ಕೊಟ್ಟ. ಅವ್ರ ಅಪ್ಪ ಫಾದರ್ ಡೇ ಅಂದರೆ ಏನಂತ ಗೊತ್ತಿಲ್ಲ ಅಂತೆ. ಓಕೆ, ಲೋಡ್ ಫಾದರ್ ಡೇ ಇದು ಫಾದರ್ ಡೇ ವಿಶ್ ಮಾಡ್ತಾ ಇದ್ದೀನಿ. ಅವ್ರ ಅಪ್ಪಗೆ ಏನು ಗೊತ್ತೇ ಇಲ್ಲ ಫಾದರ್ ಡೇ ಎಂಬುದು. ಪಾಪ ಕೇಕ್ ತಗೊಂಡ್ಬಂದಾಗ ಕೇಕು ವೇಸ್ಟ್ ಆಗೋಯ್ತು. ಫಾದರ್ ಡೇ ಅನ್ನೋದು ಏನಂತೆ ಗೊತ್ತಿಲ್ಲ ಅವ್ರ ಅಪ್ಪಗೆ. ಓಕೆ ನೋಡ್ರಿ ಪಾಪ ಕಾಮಿಡಿ ಮುಂದೆ ಹೆಂಗಿದೆ. ಓಕೆ ಗೈಸ್, ಇವಾಗ ಕೆಳಗೆ ಹೋಗ್ತಾ ಇದ್ದೀನಿ. ಫುಲ್ಲು ಊಟದಂತೂ ಫುಲ್ಲು ಕೆಳಗೆ ಹಾಕಿರ್ತಾರೆ ನೋಡಿ. ಬರ್ರಿ ಹೋಗೋದು. ಹೊರಗಡೆ ವ್ಯೂ ಹ್ಯಾಂಗ್ ಥರ ಇದೆ. ಬಿಸಿಲು ಬಂತಾ ಇಲ್ಲ ನೋಡಿ, ಅಷ್ಟೇ ಇದೆ ಬಿಸಿಲು. ಅಷ್ಟೇ ಫುಲ್ ಅಂತೂ ಇಲ್ಲ, ಏನಿಲ್ಲ, ಅಷ್ಟೇ ಇದೆ ಬಿಸಿಲು. ಬರ್ರಿ ಕೆಳಕ್ಕೆ ಹೋಗಮಿ, ಹಾಗೆ ಊಟ ಹಾಕ್ಕೊಂಬರಮಿ. ಯಾಕಪ್ಪ ಅಂತಂದ್ರೆ ಲೈನು ಅಂತೂ ಉದ್ದ ಇರುತ್ತೆ, ಅದಕ್ಕೋಸ್ಕರ ಜಲ್ದಿ ಹೋಗ್ತೀನಿ. ಟೈಮ್ ಆತಂದರೆ ಸಾಕು, ಎಲ್ಲರೂ ಊಟಕ್ಕೆ ಬಂದುಬಿಡ್ತಾರೆ, ಅದಕ್ಕೋಸ್ಕರ ನಡೆದಿದ್ವಿ. ಬರ್ರಿ. ಇಚ್ಚಬತ್ತು ಗಾಯ್ಸ್, ಇಚ್ಚಬತ್ತು ಹೊಡೋಯ್ತು ಇಲ್ಲಿ ನೋಡ್ರಿ. ಇಚ್ಚಬತ್ತು ಬರ್ರಿ ಹೋಗಮ್ ಕೆಳಗೆ ಬರ್ರಿ. ಆಂಟಿ ಕುಂತಿದ್ದಾಳೆ. ಓಕೆ ನೋಡ್ರಿ, ಊಟಕ್ಕಂತೂ ಬಂದಿದ್ದೀನಿ. ಇಲ್ಲಿ ಅನ್ನ, ಇಲ್ಲಿ ಸಾರು ಇಟ್ಟಿದ್ದಾರೆ. ನಮ್ಮದು ನಾವೇ ಹಾಕೊಂಡು ನಮ್ದು ನಾವೇ ತಿನ್ನಬೇಕು. ಓಕೆ ಬರ್ರಿ, ಹಾಕ್ಸ್ಕೊಂಡಾದ್ಮೇಲೆ ಸಿಗ್ತೀನಿ. ಊಟ ಹಾಕ್ಸ್ಕೊಂಡಾದ್ಮೇಲೆ ಸಿಗ್ತೀನಿ. ಓಕೆ ಗೈಸ್, ಊಟ ಎಲ್ಲ ಹಾಕ್ಸ್ಕೊಂಡು ಬಂದೆ. ಇಲ್ಲಿ ನೋಡ್ತಾರೆ, ಊಟ ಹಾಕ್ಸ್ಕೊಂಡು ಬಂದೆ. ಓಕೆ ಬರ್ರಿ, ರೂಮ್ನಲ್ಲಿ ಹೋಗಿ ಊಟ ಮಾಡಿ ಇವಾಗ ಡ್ಯೂಟಿಗೆ ರೆಡಿ ಆಗೋಣ. ಯಾಕಂದರೆ ಊಟದ ಟೈಮ್ ಆಯಿತು. ಮತ್ತು ಊಟ ಮಾಡಿದ ತಕ್ಷಣ ಡ್ಯೂಟಿಗೆ ಹೋಗೋ ಟೈಮ್ ಆಗುತ್ತೆ, ಅದಕ್ಕೋಸ್ಕರ ಬನ್ನಿ ಇವಾಗ ಮೇಲ್ಗಡೆ ಹೋಗಿ ಊಟ ಮಾಡಿ ನಮ್ಮ ಡ್ಯೂಟಿ ಕಡೆಗೆ ಹೋಗೋಣ. ಓಕೆ ಗೈಸ್, ಫೈನಲಿ ಡ್ಯೂಟಿಗೆ ಹೋಗೋಕ್ಕಂತೂ ರೆಡಿ ಆದೆ. ಊಟ ಗೀಟ ಎಲ್ಲ ಮಾಡಿ ಇವಾಗ ಡ್ಯೂಟಿಗೆ ಹೋಗೋದಕ್ಕೋಸ್ಕರ ರೆಡಿಯಾಗಿದ್ದೀನಿ. ನೋಡ್ತಾ ಇದ್ದಾರೆ ಹೆಂಗೆ ಕಾಣ್ತಾ ಇದ್ದೀನಿ ಅನ್ನೋದು. ಓಕೆ ಗೈಸ್, ಡ್ಯೂಟಿಗೆ ಹೋಗೋದಿದೆ, ಬನ್ನಿ ಹೋಗೋಣ. ಓಕೆ ಗೈಸ್, ನಾನು ಯಾವಾಗ ಡ್ಯೂಟಿಗೆ ಹೋಗೋಣ ಅಂತ ಬರ್ತೀನಿ ಆವಾಗಲೇ ಏನಂತಾರೆ ಬಿಸಿಲು ಶುರು ಆಗುತ್ತೆ. ಓಕೆ, ಇವಾಗ ಡ್ಯೂಟಿಗೆ ಹೋಗ್ತಾ ಇದ್ದೀನಿ. ಬ್ಲಾಗ್ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ಬ್ಲಾಗಲ್ಲಿ. ಎಲ್ಲರೂ ಟೇಕ್ ಕೇರ್ ಆ್ಯಂಡ್ ಗುಡ್ ಬಾಯ್.